ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ಥರ್ಡ್ ಐ ಕ್ಯಾಮರಾದಿಂದ ತಪ್ಪಿಸಿಕೊಳ್ಳುವ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ಗದಗ ನಗರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ ಪೊಲೀಸರು. ಸ್ಪೆಷಲ್ ಡ್ರೈವ್ ಮೂಲಕ ಕಳ್ಳ ದಾರಿ ಹಿಡಿದಿದ್ದ ಬೈಕ್ ಸವಾರರಿಗೆ ಪೊಲೀಸರು ಚಾಟಿ ಬೀಸಿದ್ದಾರೆ. ಸಿಪಿಐ PSI ನೇತೃತ್ವದ 6 ತಂಡಗಳಿಂದ ಸ್ಪೆಷಲ್ ಡ್ರೈವ್ ಮಾಡಲಾಗಿದೆ. ಗದಗ ನಗರದ 6 ಪ್ರಮುಖ ಸರ್ಕಲ್ಗಳಲ್ಲಿ ಫೇಕ್ ನಂಬರ್ ಪ್ಲೇಟ್ ಬಳಕೆಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಕ್ಯಾಮರಾ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ನಂಬರ್ ಪ್ಲೇಟ್ಗೆ ಸ್ಟಿಕ್ಕರ್ ಅಂಟಿಸಿರುವ ಬೈಕ್ ಸವಾರರಿಗೆ ದಂಡ ವಸೂಲು ಮಾಡಲಾಗಿದೆ. ನಂಬರ್ ಪ್ಲೇಟ್ ಇಲ್ಲದೆ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ಮಾಡಿ ಓಡಾಡುತ್ತಿದ್ದ ಬೈಕ್ ಸವಾರರಿಗೆ ಬಿಸಿ ತಟ್ಟಿಸಲಾಗಿದೆ. ಫೇಕ್ ನಂಬರ್ ಪ್ಲೇಟ್ ಹೈಡ್ ಮಾಡಿ ಫೇಕ್ ಮಾಡಿ ಓಡಾಡುತ್ತಿರುವ ಮೇಲೆ ಕ್ರಿಮಿನಲ್ ಕೇಸ್ಗೆ ಮುಂದಾದ ಪೊಲೀಸ್ ಇಲಾಖೆ. ಒಂದೊಂದು ಪಾಯಿಂಟಿನಲ್ಲಿ ಸುಮಾರು 25ರಿಂದ 30 ಬೈಕ್ಗಳು ಸೀಸ್ ಮಾಡಲಾಗಿದೆ. ಟ್ರಾಫಿಕ್ ಸ್ಟೇಷನ್ನಲ್ಲಿ ಬೈಕ್ ಸವಾರರಿಂದ ತುಂಬಿ ತುಳುಕುತ್ತಿದ್ದ ಪೊಲೀಸ್ ಭವನ ಆವರಣ. ಲಿಫ್ಟ್ ಮಾಡ್ತೀರಿ ಗಾಡಿ ಇಲ್ಲ ಹೊಲಕ್ಕೆ ಯೂಸ್ ಮಾಡ್ತಿದ್ದೆ ಚಲೋ ಮಾಡ್ಕೊಡ್ರಿ ಚಲೋ ಮಾಡ್ಕೊಡ್ರಿ ಅದನ್ನ ನೀವು ಚಲೋ ಮಾಡ್ಕೊಡ್ರಿ ಅಣ್ಣ ಒಂದೊಂದು ಚಂದ ಚಾವಿ ರೀ ಚಾವಿ ಇಲ್ಲ ನಿನ್ನ ತಗೋತಾನೆ ಚಲೋ ಮಾಡಿಕೊಡ ಅವ್ರಿಗೆ ಚಲೋ ಮಾಡಿಕೊಡ ಚಲೋ ಮಾಡಿಕೊಡ ಮತ್ತೆ ಆಫೀಸ್ನಾಗ ಇಡಬೇಕು ಹೆಲ್ಮೆಟ್ ಎಲ್ಲಿ ತಂದೆ ಬರ್ರಿ ಬರ್ರಿ ಈ ಕಡೆ ಬರ್ರಿ ಅಲ್ಲ ಅಲ್ಲ ಸ್ಟೇಷನ್ಗೆ ಹೋಗ್ರಿ ನೀವು ಸ್ಟೇಷನ್ಗೆ ಹೋಗ್ರಿ ನೀವು ನಿಮ್ಮ ಗಾಡಿ ಸ್ಟೇಷನ್ಗೆ ಹೋಗ್ರಿ ಅಲ್ಲಿ ಹೋಗ್ರಿ ಅಲ್ಲ ಮುಂದೆ ನಂಬರ್ ಹಂಗೆ ನಂಬರ್ ಅವ್ರು ನಡೆಯಂಗಿಲ್ಲ ಆ ನಂಬರ್ ಕ್ಲಿಯರಿಟಿ ನಂಬರ್ ಬೇರೆ ಬೈಕ್ ಟಿಪಿಕಲ್ ಒಂದು ಹೇಳಿದ್ದು ಸರ್ ಟಿಪಿಕಲ್ ಇದ್ದು ಸರ್ ಬ್ರೇಕ್ ನಿಮ್ಮಲ್ಲಿ ಬ್ರೇಕ್
ನಂಬರ್ ಆಗಿಲ್ಲ ನಂಬರ್ ಸೀಸ್ ಆಗಲಿ ಆಮೇಲೆ ಆಮೇಲೆ ಆಕ್ಷನ್ ಆಗಲಿ ಆಮೇಲೆ ನಂಬರ್ ಆಗಿಲ್ಲ ಅಲ್ಲ Mana? ಇತ್ತೀಚೆಗೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಾವು ಥರ್ಡ್ ಐಯನ್ನು ಜಾರಿ ಮಾಡಿದ್ದೀವಿ. ಆ ಮುಖಾಂತರ ಎಲ್ಲ ಸರ್ವಿಲೆನ್ಸ್ ಮತ್ತು ಟ್ರಾಫಿಕ್ ಎನ್ಫೋರ್ಸ್ಮೆಂಟನ್ನು ಮಾಡ್ತಾಯಿದ್ದೀವಿ. ಈ ಒಂದು ಥರ್ಡ್ ಐಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೆಲವರು ನಂಬರ್ ಪ್ಲೇಟ್ ಇಲ್ಲದೆ ಸುತ್ತಾಡೋದು, ಕೆಲವರು ನಂಬರ್ ಪ್ಲೇಟನ್ನು ಡಿಫೆಕ್ಟಿವ್ ಮಾಡಿ ಸುತ್ತಾಡೋದು, ಆ ರೀತಿ ಮಾಡೋದು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಈ ದಿವಸ ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಸುಮಾರು 6 ಟೀಮ್ಗಳನ್ನು ಮಾಡಿ ವಿವಿಧ ಇನ್ಸ್ಪೆಕ್ಟರ್ ಮತ್ತು PSIಗಳ ನೇತೃತ್ವದಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ನಾವು ಈ ಥರದ ಯಾರು ಅಫೆನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅಂಥ ಬೈಕ್ಗಳನ್ನ ಸೀಸ್ ಮಾಡ್ತಾಯಿದ್ದೀವಿ. ಯಾರಾದರೂ ಏನಾದರೂ ವಿತೌಟ್ ನಂಬರ್ ಪ್ಲೇಟ್ ಅಂದರೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಷ್ಟೇ ಅಲ್ಲದೆ ಫೇಕ್ ನಂಬರ್ ಪ್ಲೇಟ್ ಆ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ರಿಜಿಸ್ಟರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ. ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಕಾನೂನು ಬಾಹಿರವಾದಂಥ ಕೃತ್ಯ. ಯಾರೂ ಕೂಡ ನಂಬರ್ ಪ್ಲೇಟನ್ನು ಹೈಡ್ ಮಾಡೋದು ಅಥವಾ ನಂಬರ್ ಪ್ಲೇಟನ್ನು ಡಿಫೆಕ್ಟಿವ್ ಮಾಡಿ ಕ್ಯಾಮ್ರಾಕ್ಕೆ ಕಾಣದೇ ಇರೋ ಥರ ಮಾಡೋದು ಅಥವಾ ನಂಬರ್ ಕಾಣದೇ ಇರೋ ಥರ ಮಾಡೋದು ಕೂಡ ಅಫೆನ್ಸ್ ಆಗ್ತದೆ ಅಂಡರ್ ಮೋಟರ್ ವೆಹಿಕಲ್ ಆ್ಯಕ್ಟ್. ಮತ್ತು ಏನಾದರೂ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಿದರೆ ಅದು ಕ್ರಿಮಿನಲ್ ಕೇಸ್ ಆಗ್ತದೆ. ಆ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿ ಕೆಲವರು ರಿಪೀಟೆಡ್ ಅಫೆಂಡರ್ಸ್ ಕೂಡ ಇದ್ದಾರೆ. ಆ ರಿಪೀಟೆಡ್ ಅಫೆಂಡರ್ಸ್ದು ಕೂಡ ಒಂದು ಲಿಸ್ಟ್ ಮಾಡ್ತಾ ಇದ್ದೀವಿ. ಅವರು ಬಂದು ದಂಡ ಕಟ್ಟಿರಲಿಲ್ಲ ಅಂತಂದರೆ ಅಥವಾ ಏನಾದರೂ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದರೆ ಅದ್ರ ಬಗ್ಗೆ ಕೂಡ ನಾವು ಕಠಿಣವಾದ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದೀವಿ. ಈ ಪರಮೇಶ್ವರಪ್ಪ ಅಂತ ಸರ್, ನಮ್ಮದು ಬಳ್ಳಾರಿ ಸಿರುಗುಪ್ಪ. ಏನಿಲ್ಲ ಸರ್, ಬೂರ್ಮಡಿ ಸರ್ ನಮ್ಮ ಮೊಮ್ಮಗಳ ಸ್ಕೂಲಿಂದ ಫಂಕ್ಷನ್ ಐತೆ ಅಂತ ಸಾಯಂಕಾಲ ಫಂಕ್ಷನ್ ಐತೆ. ಅದು ಕರೆಯೋಕೆ ಹೋಗೋಗ ಅಂತಂದ್ರೆ ಸರ್, ನಮ್ಮ ಮಗಳು ಬ್ಯಾಂಕಿಗೆ ಹೋಗ್ಯಾರೆ, ಕರ್ನಾಟಕ ವಿಕಾಸ್ ಬ್ಯಾಂಕ್ನಾಗ ಕೆಲಸ ಮಾಡ್ತಾರೆ. ಅವರು ಬ್ಯಾಂಕ್ನಾಗ ಹೋಗ್ಯಾರ ಅವರು. ಅದಕ್ಕೆ ಕರ್ಕೊಂಬಂದು ಕೊಟ್ಟು ಇದು ಹಳೆ ಇದು ಗಾಡಿ ಇತ್ತು ಸರ್ ನಮ್ಮದು. ಅದಕ್ಕೆ ತಗೊಂಡು ಹೋದೆ ಸರ್. ನಾನು ತಗೊಂಡೋಗಿ ಕರ್ಕೊಂಬರ್ಬೇಕಾದ್ರೆ ಇಲ್ಲಿ ಬೂರ್ಮಡಿ ಸರ್ಕಲ್ಗೆ ಸಬ್ ಇನ್ಸ್ಪೆಕ್ಟರ್ ಹಿಡ್ಕೊಂಡ್ರು. ಹಿಡಿದು ಗಾಡಿ ಹಿಡಿದು ಸರ್ ಮುಂದೆ ನಂಬರ್ ಪ್ಲೇಟ್ ಇಲ್ಲ ಅಂತ ಹಿಡಿದಾರೆ ಸರ್. ಅದೇನು ಗೊತ್ತಿಲ್ಲ ಸರ್, ಏನಿಲ್ಲ. ಆಮೇಲೆ ಸಾಯಂಕಾಲ ಆಮೇಲೆ ಬರೀ ಅಂತ ಹೇಳ್ತಾರೆ ಇವರು. ಹೆಲ್ಮೆಟ್ ಹಾಕಿ ಸರ್, ಹೆಲ್ಮೆಟ್ ಹಾಕೊಂಡಿದ್ದೆ, ನಂಬರ್ ಪ್ಲೇಟ್ ಹಾಕ್ಸಿಲ್ಲ ಸರ್. ಅದೇ ಗುರ್ತು ಸರ್, ಗೊತ್ತಿತ್ತು. ಆದರೆ ಇದು ನಾವು ಅದು ಗಾಡಿ ಸ್ಟಾಪ್ ಮಾಡ್ಬೇಕಂತ ಇದ್ದಾರೆ ಸರ್. ಇದನ್ನು ಹೊಸ ಗಾಡಿ ತಗೊಂಡ್ರ ಮಗಳು, ಅದಕ್ಕೆ ಇದಕ್ಕೆ ನಂಬರ್ ಪ್ಲೇಟ್ ಇದ್ದಾರೆ ಸರ್. ಅದೇ ಬರಲಿ ಆಮೇಲೆ ಮಾತಾಡೋಣ ಅಂತಂದ್ರೆ ಸರ್. ಇಲ್ಲೇ ಬೂರ್ಮಡಿ ಸರ್ಕಲ್ ಇಲ್ಲಿ ಕರ್ಕೊಂಬಂದಾರೆ ಸರ್ ಗಾಡಿಗೆ, ಸ್ಟೇಷನ್ಗೆ, ಟ್ರಾಫಿಕ್ ಸ್ಟೇಷನ್ಗೆ. ಅದಕ್ಕೆ ಕೇಳ್ಬೇಕು ಸರ್, ಎಲ್ಲರೂ ಹೇಳ್ದಂಗೆ ನಿಂತ್ಕೊಳ್ರಿ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ಈ ಥರ್ಡ್ ಐ ಅಂತೇಳಿ ಮಾಡ್ರಲ್ಲ, ಮಾಡಿದ್ದು ಒಳ್ಳೇದು ಬಿಡಿ ಸರ್. ಮಾಡಿದ್ದು ಒಳ್ಳೇದೇ, ಮಾಡಿಸ್ಬೇಕಾಯ್ತು, ನಾವು ಮಾಡಿಸಿಲ್ಲ ಅಷ್ಟೇ. ಹಾಕ್ಸ್ಬೇಕಾಯ್ತು ಸರ್, ನಾವು ಹಾಕ್ಸ್ಬೇಕಾಯ್ತು, ಮತ್ತು ತಪ್ಪು. ಓಕೆ ನಂಬರ್ ಪ್ಲೇಟ್ ಅಷ್ಟು ಯಾರ ಬೈಟ್ ಬೇಕು